ದಣಿ. ಸೀದಾ ನೋಡಿದೆ, ಉಲ್ಟಾ ನೋಡಿದೆ, ತಲೆ ಕೆಳಗಾಕಿ ಯೋಚನೆ ಮಾಡಿದೆ. ಆದರೆ ಭಾರತ ಅವರು ಜೈಲಿಗೆ ಹೋಗ್ದಂಗೆ ತಡೆಯೋಕ್ಕೆ ಯಾವ ಉಪಾಯನೂ ಉಳಿತಾ ಇಲ್ಲ. ಏನು ಮಾಡವ ದಣಿ? ನಾನು ಸೋತ್ ಹೋದೆ ಕಣ ಛತ್ರಿ, ಸೋತ್ ಹೋದೆ. ಇಷ್ಟೆಲ್ಲ ಕಷ್ಟಪಟ್ಟು ಈ ಸಂಬಂಧನ ಕುದುರಿಸಿದ್ದೆ. ಒಬ್ಬ ಪೆದ್ದನ್ನ ಶಿವು ಮನೆಯವರೆಲ್ಲ ಒಪ್ಪಿ ಮದುವೆಗೆ ಹೂ ಹುಟ್ಟಿದ್ದಾರೆ ಅಂದರೆ ಎಷ್ಟು ಕಷ್ಟ ಆಗಿರಬೇಕು ಯೋಚನೆ ಮಾಡು. ಹಾಗೆಲ್ಲ ವ್ಯವಸ್ಥೆ ಮಾಡಿದ್ರು ಎಲ್ಲ ಕಿತ್ಕೊಂಡು ಹೋಯ್ತಲ್ಲೋ. ಈ ಪಾರ್ವತಿ ಮೊದಲನೇ ಸಾರ್ತಿ ಡಾಕ್ಟರ್ ಉದ್ಯೋಗ ಮಾಡ್ತಿದ್ದಾಳೆ. ಅವಳು ಯಾರ ಮಾತನ್ನು ಕೇಳಲ್ಲ. ತಾನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನೋ ಥರ ಮಾಡ್ತಾಳೆ. ಇನ್ನು ಅವಳು ಜೈಲಿಗೆ ಹೋಗಿ ಶಾರದಿನ ಭೇಟಿ ಆಗ್ಬಿಟ್ರೆ ಎಲ್ಲ ಎಕ್ಕುಟ್ಟೋಗುತ್ತೆ. ಪಾರ್ವತಿಗೆ ಶಾರದೇನೆ ತನ್ನ ಅತ್ತೆ ಅಂತ ಗೊತ್ತಾಗದೇ ಇರಬಹುದು, ಆದರೆ ಶಾರದಿಗೆ ಪಾರ್ವತಿನೇ ತನ್ನ ಸೊಸೆ ಅಂತ ಗೊತ್ತಾಗೇ ಆಗುತ್ತೆ. ಯಾಕಂದರೆ ಅವಳು ರಶ್ಮಿ ಮದುವೆಗೆ ಬಂದು ಹೋಗಿ ಎಲ್ಲರನ್ನೂ ಗಮನಿಸಿದಾಳೆ. ಮೊದಲನೇ ಸಾರ್ತಿ ಈ ಮಾರಿಗುಡಿ ದೇವರು ವೀರಭದ್ರನಿಗೆ ಸೋಲಾಗ್ತಿದೆ ಕಣೋ ಛತ್ರಿ, ಸೋಲಾಗ್ತಿದೆ. ಆದ್ರೂ ಈ ಮನೇಲಿ ಅಳಿಯಂಗೆ ನೀರ್ ಕೊಡಕ್ಕೊಬ್ರು ಗತಿ ಇಲ್ವಾ? ಸೀನಾ, ಬರೀ ನೀರ್ ಯಾಕೆ? ಪಾನ್ ಕನೆ ತಂದೀವ್ನಿ. ನೀನು ಒಬ್ಳೆ ನೋಡ್ರಾಣಿ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಅದಕ್ಕೆ ನಿನಗೆ ರಾಜ್ಕುಮಾರನ್ ಅಂತ ಗಂಡ ಸಿಗ್ತಾವನೆ. ಮತ್ತೆ ಏನೇನ್ ಕೆಲ್ಸ ಮಾಡ್ಕೊ ಬಂದ್ರಿ? ಅಯ್ಯೋ ರಾಣಿ, ಅದನ್ನ ಯಾಕೆ ಕೇಳ್ತೀಯ? ಈ ಮಂಜಿ ಅವಳಲ್ಲ, ಅವಳದೇನ್ ಬಾಯ ಬಸ್ಲ. ಆ ಬಸ್ಸಲ್ಲಿ ಕಂಡಕ್ಟರ್ ಇರ್ತಾವ, ಯೋ ಕಂಡಕ್ಟ್ರೇ ಟಿಕೆಟ್ ಕೊಡ್ತೀಯ ಕೊಡಲ್ವ ಅಂತ ಜಗಳಕ್ ಬಿಡ್ತಾಳ ಅವನ ಮೇಲೆ ಹೋಗಿ. ಅಲ್ಲ, ಈಸ್ಕೊತಿರೋ ಬಿಟ್ಟಿ ಟಿಕೆಟ್ಗೆ ಈ ದೌಲತ್ತು. ಇನ್ನೇನಾರ ಕಾಸು ಕೊಡಂಗಿರ ಹೆಂಗಿರ್ಬೋದು ಹೇಳು? ಹಂಗ ಅನ್ಬಿಟ್ಟು ನಿಮ್ಮ ಅಕ್ಕ ರಶ್ಮಿ ಏನ್ ಕಮ್ಮಿ ಇಲ್ಲ. ಬಸ್ಸ ದಾರಿಲಿ ಹೋಟ್ಲು ನೋಡ್ತಾ ತಿನ್ನೋ ಆಸೆ ಮಾಡ್ಕೊ ಬಂದವಳೆ. ಆದ್ರೆ ರಾಣಿ, ಕೆಲ್ಸ ಅಂತ ಯಾರು ಮಾಡಿದ್ರೆ ನಾನು ಒಬ್ನೇ ಕಣ್ರಾಣಿ, ನಾನು ಒಬ್ನೇ. ಅಳಿ ಅಂದ್ರೆ ನಮ್ಮನ್ ಬಿಟ್ಟು ಅಂದೆ ಎಂತ ಕೆಲ್ಸ ಮಾಡಿದ್ರು? ಆರ್ಡ್ರ್ ಕೊಟ್ಟಿಲ್ವಾ? ಡಿಸೈನ್ ಸೆಲೆಕ್ಟ್ ಮಾಡಿದ್ಯಾರು? ನೀವೇ. ಆದ್ರೆ ಜವಳಿ ಸೆಲೆಕ್ಟ್ ಮಾಡಿದ್ಯಾರು? ಅದ್ ಬಟ್ಟೆ ಸೆಲೆಕ್ಟ್ ಮಾಡಿದ್ಯಾರು? ಅವ್ರೆ. ಮತ್ ಎಲ್ಲ ಕೆಲ್ಸ ನಾವೇ ಮಾಡದ್ಮೇಲೆ ತಾವೇನ್ ಮಾಡಿದ್ದೀರಾ? ಬಂದ್ಬಿಟ್ರು. ಶಿಷ್ಯ, ನಿನ್ ಕಾರ್ಡ್ ಹೆಂಗಿದೆ ಗೊತ್ತಾ? ನಮ್ ರಶ್ಮಿ ಮದ್ವೆಲ್ ಕಾರ್ಡ್ ಮಾಡ್ತಿದ್ವಲ್ಲ, ಅದಕ್ಕಿಂತ ಸಖತ್ತಾಗೈತೆ. ನನ್ ಮದ್ವೆಲಿ ಕಾರ್ಡ್ ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವೋ ಅನ್ನೋದಲ್ಲಮ್ಮ ಮುಖ್ಯ, ನನ್ ಗಂಡ ಹೆಂಗಿದ್ದಾರೆ ಅನ್ನೋದೇ ಮುಖ್ಯ. ನೋಡೆ ಅಲ್ಲಿ ನನ್ ಗಂಡನ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಆ ದೇವ್ರ ಹತ್ರ ಬೇಡ್ಕೊಂಡಿದ್ರು ಇಂಥ ಗಂಡ ಸಿಕ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಯೋಗ್ಯತೆಗೂ ಮೀರ್ದವ್ರ ಕಣೆ ನನ್ ಗಂಡ. ನನ್ನಂತವಳನ್ನ ಮದ್ವೆ ಆಗಕ್ಕೆ ಯಾರು ಮುಂದೆ ಬರೋದಿಲ್ಲ. ಯಾಕೆ ಹೇಳು? ನಾನು ದಪ್ಪ ಇದ್ದೀನಿ ಅಂತ. ಅಯ್ಯೋ, ಇಂಥವಳನ್ನ ಕಟ್ಕೊಂಡ್ರೆ ಹೆಂಗಪ್ಪ ಸಂಸಾರ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಒಂದ್ ವೇಳೆ ಒಪ್ಕೊಂಡ್ರು ಅವ್ರ ಮನ್ಸಲ್ಲಿ ಬೇರೆನೇ ಉದ್ದೇಶ ಇರುತ್ತೆ. ಆದ್ರೆ ನನ್ ಗಂಡ ಅಂತವ್ರಲ್ಲ. ಹಲೋ ಅಣ್ಣ, ನಮ್ಮ ಬಾಬಾ ಹೊಸಿ ಬೇರೆ ಕೆಲಸದ ಮೇಲೆ ಹೊರಗೆ ಹೋಗೋನೆ, ನಾನೇ ಬರ್ತೀನಿ ರೀ. ರಾಣಿ, ಅಡುಗೆ ಭಟ್ರು ಅದೇನೋ ಅಡ್ವಾನ್ಸ್ ಬಗ್ಗೆ ಮಾತಾಡ್ಬೇಕಂತೆ, ಅದೇನು ಅಂತ ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ. ಸರಿ ಸಿನ, ಹುಷಾರು. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಅರವಯ್ 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 ಅಯ್ಯಯ್. ಆದ್ರೂ ಏನೇ ಹೇಳ ಸೀನಾ, ರಾಣಿ ಮದುವೆಗೆ ಅಂತ ಓಡಾಡಕ್ ನಿಮ್ಮಪ್ಪ ಬುಲೆಟ್ ಕೊಟ್ಟಿದ್ರು. ಹಿಂಗ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಏನೋ ಒಂಥರ ಡೌನ್ ಟು ಅರ್ತ್ ಅಂತ ಫೀಲ್ ಆಯ್ತದೆ. ಇರ್ಲಿ, ಯಾರೇ ಕೇಳಿದ್ರು ಹಿಂಗೇ ಮೇಂಟೈನ್ ಮಾಡೋಣ. ಆದ್ರೂ ಪದೇ ಪದೇ ಬುಲೆಟ್ ತೆಗೆದ್ರೆ ಪೆಟ್ರೋಲ್ ಆಗೋಯ್ತದೆ. ಆಹಾ, ಆ ಬುಲೆಟ್ ಅಲ್ಲಿ ಸೌಂಡ್ ಮಾಡ್ಕೊಂಡು ರೋಡಲ್ಲಿ ಹೋಯ್ತಾ ಇದ್ರೆ
ಮಾರಿಗುಡಿಲಿರೋ ಜನ ಎಲ್ಲ ನೋಡ್ಲಾ ಸೀನೊಂದು ಏನು ಅದೃಷ್ಟ ಅಂತ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು ನನ್ನ ಮಾತು. ಪಿಂಕಿ ಬೇಬಿ ನೀನೇನಿಲ್ಲಿ? ಅದು ನಾನು ನಿನ್ನೆ ನೋಡೋಣ ಅಂತ ಬರ್ತಿದ್ದೆ. ಹೆಂಗಿದೆ ಸರ್ಪ್ರೈಸು? ಇಷ್ಟ ಆಯ್ತಾ? ಹಲೋ ಡಾಕ್ಟರ್, ವೆಲ್ಕಮ್. ಥ್ಯಾಂಕ್ ಯು. ನೋಡಿಮ್ಮ, ಈ ಸಲ ಶಿಬಿರ ನೋಡ್ಕೊಳಕ್ ಬಂದಿರೋ ಡಾಕ್ಟರ್ಸ್ ಇವರೇ. ಅದರಲ್ಲೂ ಇವತ್ತಿನ ಕ್ಯಾಂಪಸ್ ಲೀಡರ್ ಡಾಕ್ಟರ್ ಪಾರ್ವತಿ ಅಂತ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ನನ್ನ ಸೊಸೆ ಡಾಕ್ಟರ್ ಆಗಿ ನಾನಿರೋ ಜಾಗಕ್ಕೆ ಬಂದವಳೆ. ಅವ್ವ ಮಕ್ಕಳವ, ಈಗಷ್ಟೇ ನನ್ನ ಮನೆ ಸುದ್ದಿ ಹೆಂಗಪ್ಪ ತಿಳ್ಕೊಳ್ಳೋದು ಅಂತಿದ್ದೆ. ಅಲ್ಲಿಂದನೇ ಕಳಿಸಿದ್ದಿಲ್ಲವ ತಾಯಿ. ಅಮ್ಮ ನಮಸ್ತೆ. ಅಮ್ಮ ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಮಸ್ತೆ ಅಮ್ಮ. ನಮಸ್ಕಾರ. ಅಚ್ಚು. ಚಿಕಿತ್ಸೆ ಮಾಡಕ್ಕೆ ಒಳಗೆಲ್ಲ ತಯಾರೈತೆ. ನೀವು ನಡೀರಿ, ನಾ ಚೆಲ್ಬಿಟ್ಟು ಬರ್ತೀನಿ.